ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಹೋಗ್ತಾ ಇದ್ದೀವಿ ಗಾಜರಕೋಟೆಯ ಶ್ರೀ ರಾಚಪ್ಪಯ್ಯ ದೇವಸ್ಥಾನ. ಈ ದೇವಸ್ಥಾನವು ಸುಮಾರು ಒಂದು 300-400 ವರ್ಷಗಳ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ದೇವಸ್ಥಾನ ಇದು. ಈ ಭಾಗದ ಎಲ್ಲರ ಆರಾಧ್ಯ ದೈವ ಮತ್ತು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸ್ತಕ್ಕಂಥ ಈ ಒಂದು ದೇವಸ್ಥಾನ. ಇದು ಗಾಜರಕೋಟೆಯಲ್ಲಿರ್ತಕ್ಕಂಥ ಬಹಳ ಬೃಹತ್ ಪ್ರಮಾಣದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ ಫ್ರೆಂಡ್ಸ್. ಇದು ಈ ದೇವಸ್ಥಾನವನ್ನ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರ ಅಚಲ ಭಕ್ತರಾಗಿರ್ತಕ್ಕಂಥ ಶ್ರೀ ರಾಚಪ್ಪಯ್ಯ ಅಜ್ಜನವರು ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥದ್ದು ಪ್ರತೀತಿ ಇದೆ ಫ್ರೆಂಡ್ಸ್. ಇದರಲ್ಲಿ ಸುಮಾರು ಒಂದು 300 ವರ್ಷಗಳು ಹಳೇದಿರ್ಬೋದು. ಈ ದೇವಸ್ಥಾನ ಬಹಳ ಸುಂದರವಾಗಿ ಕಟ್ಟಿರ್ತಕ್ಕಂಥದ್ದು. ಈ ದೇವಸ್ಥಾನ ಇದೇನು ಮಧ್ಯ ಇದೆಯಲ್ಲ, ಈ ಮಧ್ಯ ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದೇ ಶ್ರೀ ರಾಚಪ್ಪಯ್ಯ ಅವರ ಗದ್ದಿಗೆ. ಅದಾದ್ಮೇಲೆ ಪಕ್ಕದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮೀಜಿ ಇವರದ್ದು ಒಂದು ದೇವಸ್ಥಾನ ಇದೆ. ಇವತ್ತು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ಬನ್ನಿ ಎಲ್ಲರೂ ದರ್ಶನ ಪಡೆದುಕೊಳ್ಳಿ. ರಾಚಪ್ಪಯ್ಯ ಕಡ್ಲಪ್ಪಯ್ಯ ದೇವಸ್ಥಾನ. ಈ ದೇವಸ್ಥಾನ ಸುಮಾರು 350ರಿಂದ 400 ವರ್ಷಗಳ ಒಂದು ಐತಿಹಾಸಿಕ ದೇವಸ್ಥಾನ. ಈ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ನೋಡಿಕೊಳ್ಳುವಂಥದ್ದು. ಈ ಭಾಗದ ಗುರ್ಮಿಟ್ಕಲ್ ತಾಲೂಕಿನಲ್ಲಿ ಮತ್ತು ಯಾದಗಿರಿಯ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ. ಈ ಒಂದು ರಾಚಪ್ಪಯ್ಯ ಮಹಾಸ್ವಾಮಿಗಳು ಇವರು ಮೂಲತಃ ಏನದಂತಂದರೆ ಗಾಜರಕೋಟೆನಲ್ಲಿ ಜನಿಸಿ ಮುಂದೆ ಈ ಶ್ರೀಶೈಲ ಮಲ್ಲಿಕಾರ್ಜುನರ ಒಂದು ಶಿಷ್ಯರಾಗಿ ಅವರ ಒಂದು ಆರಾಧ್ಯ ದೇವರ ಒಂದು ದೈವತ್ವವನ್ನು ಹೊಂದಿ ಅವರ ಮೂಲಕ ಒಂದು ಆಧ್ಯಾತ್ಮದ ಮೂಲಕ ಈ ಭಾಗದ ಜನರಿಗೆ ಭಾಳ ಅನೇಕ ಪವಾಡಗಳನ್ನು ಮಾಡಿ, ಹಾಗೆ ಜನರಿಗೆ ಕಷ್ಟ ಅಂತ ಬಂದು ಇಲ್ಲಿ ಬೇಡಿಕೊಂಡ್ರೆ ಅನೇಕ ಪರಿಹಾರಗಳನ್ನು ನೀಡುವಂಥ ಒಂದು ದೇವಸ್ಥಾನ ಅನ್ನುವಂಥದ್ದು ಈ ಭಾಗದ ಒಂದು ಜನರ ನಂಬಿಕೆಯಾಗಿರುವುದರಿಂದ ಇದು ಪ್ರತಿ ವರ್ಷ ಶಿವರಾತ್ರಿಯ ಒಂದು ದಿನದಂದು ಜಾತ್ರೆ ನಡೆಯುವಂಥದ್ದು. ಜಾತ್ರೆಯಲ್ಲಿ ಅಗ್ನಿಕುಂಡವನ್ನು ಕೂಡ ಅನೇಕ ಜನರು ತಮ್ಮ ತಮ್ಮ ಬೇಡಿಕೆಗಳನ್ನು ನಿವಾರಣೆಗಳಿಗಾಗಿ ಅಗ್ನಿಕುಂಡವನ್ನು ಆಯುವಂಥ ಒಂದು ಪದ್ಧತಿ ಈ ಒಂದು ಭಾಗದಲ್ಲಿದೆ. ಹಾಗೆ ಈ ಜಾತ್ರೆಯಲ್ಲಿ ಕೈಕುಸ್ತಿ ಅಂದರೆ ಗ್ರಾಮೀಣದ ಒಂದು ನಮ್ಮ ಗ್ರಾಮೀಣ ಭಾಗದ ಒಂದು ಕ್ರೀಡಾಕೂಟ ಕೈಕುಸ್ತಿ ಆಡುವಂಥದ್ದು. ಆ ಕೈಕುಸ್ತಿಯಲ್ಲಿ ಬೆಳ್ಳಿಯ ಕಡಗ ಬಹುಮಾನವನ್ನು ವಿತರಣೆ ಮಾಡುವಂಥದ್ದು. ಹಾಗೆ ಈ ಭಾಗದಲ್ಲಿ ಇದೇ ಊರಿನಲ್ಲಿರುವಂಥ ಇನ್ನೊಂದು ದೇವಸ್ಥಾನ ಅಂದರೆ ಮಲ್ಲಿಕಾರ್ಜುನ ದೇವಸ್ಥಾನ. ಅದೇ ಈ ರಾಚಪ್ಪಯ್ಯ ಸ್ವಾಮಿಗಳು ಏನದಂತಂದರೆ ಆ ಒಂದು ಮಲ್ಲಿಕಾರ್ಜುನ ಸನ್ನಿಧಿಗೆ ಹೋಗಿ ಅಲ್ಲಿಂದ ಒಂದು ಮಣ್ಣನ್ನು ತೆಗೆದುಕೊಂಡು ಬಂದು ಇಲ್ಲಿ ಕಟ್ಟಿ ಆ ಒಂದು ದೈವತ್ವವನ್ನು ಇಲ್ಲೇ ಕಾಣುವಂಥ ಒಂದು ನಂಬಿಕೆಯನ್ನು ಈ ಒಂದು ಊರಿನ ಜನರಲ್ಲಿ ಮೂಡಿಸಿರುವಂಥದ್ದು. ಇಂಥ ಒಂದು ದೊಡ್ಡದಾದಂಥ ಮತ್ತು ಐತಿಹಾಸಿಕ ದೇವಸ್ಥಾನವನ್ನು ಇಲ್ಲಿನ ಅನೇಕ ಜನರು ಒಟ್ಟಾಗಿ ಸೇರಿ ಜಾತಿ ಮತ ಧರ್ಮ ಅನ್ನೋದೇ ಎಲ್ಲರೂ ಸೇರಿ ಭಾವೈಕ್ಯತೆಯಿಂದ ಈ ಒಂದು ಜಾತ್ರೆಯನ್ನು ಮತ್ತು ಈ ಒಂದು ದೇವಸ್ಥಾನದ ಒಂದು ಪೂಜೆಯನ್ನು ಮಾಡುವಂಥದ್ದು. ಸುಮಾರು ತೆಲಂಗಾಣದಿಂದ, ಆಂಧ್ರದಿಂದ ಮತ್ತು ಮಹಾರಾಷ್ಟ್ರದಿಂದ ಈ ಭಾಗದಲ್ಲಿ ಬಂದು ಈ ಒಂದು ದೇವಸ್ಥಾನದಲ್ಲಿ ಅನೇಕ ಭಕ್ತರು ಬೇರೆ ಬೇರೆ ಸ್ಟೇಟ್ಗಳಿಂದ ಬರುವಂಥದ್ದು. ಬಂದು ತಮ್ಮ ಒಂದು ಬಯಕೆ ಮತ್ತು ತಮ್ಮ ಒಂದು ನಂಬಿಕೆಯನ್ನು ಮತ್ತು ತಮ್ಮ ರೀತಿಯ ಒಂದು ಅನೇಕ ರೀತಿಯ ಬೇಡಿಕೆಗಳನ್ನು ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದಿಲ್ಲ ಒಂದು ಬಾರಿ ವಿಸಿಟ್ ಮಾಡಲೇಬೇಕಾಗಿರ್ತಕ್ಕಂಥ ಸ್ಥಳ ಇದೆ. ಯಾಕಂದರೆ ಅಷ್ಟೊಂದು ಸುಂದರವಾದ ಸ್ಥಳ ಮತ್ತು ಅಷ್ಟೊಂದು ಸ್ವಚ್ಛವಾಗಿ ಕೂಡ ಈ ದೇವಸ್ಥಾನವನ್ನು ನೋಡಿಕೊಂಡಿದ್ದಾರೆ. ಬಹಳ ಹಳೆಯ ದೇವಸ್ಥಾನ, ಚೆನ್ನಾಗಿದೆ. ಎಲ್ಲರೂ ಕೂಡ ಒಂದಿಲ್ಲ ಒಂದು ಬಾರಿ ನೋಡ್ಬೋದು. ನಮ್ಮ ಭಾಗದಲ್ಲಿ ಇಷ್ಟೊಂದು ಸುಂದರವಾಗಿ ಮೇಡಮ್ ಬಾಗಿತ್ತು ಆಚೆ ಒಳಗೆ ಅಲ್ಲಲ್ಲ ಒಳಗೆ ಇತ್ತು ನೋಡಿ ಒಂದು ಬಾಗಿತ್ತು.
ಕೆಲವು ಪೂಜಾ ಪದ್ಧತಿ ಅಥವಾ ಬೇರೆ ಬೇರೆ ರೀತಿಯ ದಿನಗಳಲ್ಲಿ ಮುಚ್ಚಿದರೆ ಈ ಒಂದು ಕಿಂಡಿಯ ಮೂಲಕನೇ ಡೈರೆಕ್ಟ್ ಗರ್ಭಗುಡಿಯಲ್ಲಿರುವಂಥ ದೇವರು ಕಾಣುವಂಥದ್ದು. ಈ ಒಂದು ಗರ್ಭಗುಡಿಯನ್ನು ನೋಡೋದ್ರ ಮೂಲಕ, ದೇವರನ್ನು ನೋಡೋದ್ರ ಮೂಲಕ ಪೂಜೆ ಮಾಡುವಂಥದ್ದು. ಇದೆ ನೋಡಿ ಫ್ರೆಂಡ್ಸ್, ಶ್ರೀ ಶೈಲ ಮಲ್ಲಿಕಾರ್ಜುನ ದೇವಸ್ಥಾನ. ರಾಚಪ್ಪಯ್ಯ ಅಜ್ಜಿನವರು ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಒಂದು ಭಕ್ತರಾಗಿರುವುದರಿಂದ ತಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಅವರು ಪೂಜೆ ಮಾಡ್ತಕ್ಕಂಥ ಎಲ್ಲ ಪೂಜಾ ಕಾರ್ಯಗಳನ್ನು ಇದೇ ಒಂದೇ ಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥದ್ದು. ದೊಡ್ಡ ಮನುಷ್ಯರು ಹೇಳೋದು ನಾವು ಕೇಳಿವಿ. ಈ ಗುಡಿ ಆಗಬೇಕಾದ್ರೆ ಬರೇ ಮಣ್ಣು ಗುಡ್ಡೆ ಮಾಡಿಕೊಂಡು ಕೂಲಿ ಮಾಡ್ಯಾರ ಅಂತೇಳಿ. ಯಾರ್ಯಾರು ಕಷ್ಟ ನೋಡಿ ಮಣ್ಣು ಆಗಳಾಟಿಗೆ ರೊಕ್ಕ ಬರ್ತಿದ್ವು ಅಂತ ನೋಡಿ. ಯಾವಾಗ ಕಟ್ಟ್ಯಾರ ಅಂತ ಏನಾದ್ರು ಗೊತ್ತಾ? ಇದು 1000 ವರ್ಷ ಮೇಲೆ ಆಗ್ಯದ. ಹೌದ್ರಿ. ಯಾರು ದೇವ್ರ ಹೆಸರೇನು ಇಲ್ಲಿ? ರಾಚಪ್ಪಯ್ಯ ಕಡ್ಲಪ್ಪಯ್ಯ, ಕಾಶಿ ಇಸ್ಪಾನ ಅಂತ ಆಯ್ತು. ಇವ್ರು ಬರೀ ಮಣ್ಣಾಗೆ ರೊಕ್ಕ ಕೊಟ್ಟಾರಂತ ನೋಡಿ. ನಾವಂದ್ರೆ ನೋಡಿ ದೊಡ್ಡ ಮನೆ ಅವ್ರಿಗೆ ರೊಕ್ಕ ಇಲ್ಲ. ಗುಡಿ ಕಟ್ಟ ಟೈಮಿಗೆ ಹಂಗಾಗ್ಯದ.